ಗೊತ್ತಾಗದೆ 7 ಮಂದಿಗೆ ಒಕ್ಕರಿಸಿದ ಸೋಂಕು ಏನಿದು ಗುಪ್ತ ಕೊರೋನಾ. ನರ್ಸ್ಗಳಿಗೆ ಕೊರೋನಾ, ನಾವು ಮನೆಗೆ ಹೋಗ್ತೀವಿ, ಸೋಂಕಿತರ ಗಲಾಟೆ. ಎಲ್ಲಿರುವೆ ಪತಿರಾಯ, ಗಂಡ ಸಂಪರ್ಕಕ್ಕೆ ಸಿಗ್ತಾ ಇಲ್ಲ, ಹೆಂಡತಿ ಕಂಗಾಲು. ಕೊರೋನಾ ಗೆದ್ದ 11 ತಿಂಗಳ ಕೂಸು, ಮಗು ಚೇತರಿಕೆ ಗುಟ್ಟೇನು? ಇದುವೇ ಈ ಹೊತ್ತಿನ ಕಾರ್ಯಕ್ರಮ ಕೊರೋನಾ ಹಾಟ್ಸ್ಪಾಟ್ TV9 ಗ್ರೌಂಡ್ ರಿಪೋರ್ಟ್. ನಾನು ಸೌಮ್ಯ ಹೆಗಡೆ. ಸಿಲಿಕಾನ್ ಸಿಟಿಯಲ್ಲಿ ದಿನೇ ದಿನೇ ಸೋಂಕಿತರ ಸಂಖ್ಯೆ ಜಾಸ್ತಿ ಆಗ್ತಾನೇ ಇದೆ. ಇನ್ನೊಂದು ಕಡೆ ಶಂಕಿತರಿಗೆ ಕೊರೋನಾ ಇದೆಯಾ ಇಲ್ವಾ ಅನ್ನೋ ಗೊಂದಲ ಕಾಡ್ತಾ ಇದೆ. ಇಂಥದ್ದೇ ಗೊಂದಲದಲ್ಲಿ ಇಲ್ಲೊಬ್ಬ ಪತ್ನಿ ಎಲ್ಲಿದ್ದೀಯಾ ಪತಿರಾಯ ಅಂತಿದ್ದಾಳೆ. ಹಾಗಾದ್ರೆ ಏನಿದು ಪತಿ ಪತ್ನಿಯ ಕೊರೋನಾ ಸ್ಟೋರಿ? ತೋರಿಸ್ತೀವಿ ನೋಡಿ. ರಾಜ್ಯದಲ್ಲಿ ದಿನವೂ ಕೊರೋನಾ ಸ್ಫೋಟವಾಗುತ್ತಲೇ ಇದೆ. ಊಹೆಗೂ ಮೀರಿ ಸೋಂಕಿತರ ಸಂಖ್ಯೆ ಹೆಚ್ಚಾಗುತ್ತಿದೆ. ಇದರ ನಡುವೆ ಆರೋಗ್ಯ ಇಲಾಖೆ ದಿನಕ್ಕೊಂದು ಎಡವಟ್ಟು ಮಾಡುತ್ತಲೇ ಇದೆ. ಇಲಾಖೆಯ ಇಂತಹದ್ದೇ ಎಡವಟ್ಟಿನಿಂದ ಅದೊಂದು ಕುಟುಂಬ ಮತ್ತು ಸಂಪಂಗಿ ರಾಮನಗರದ ಜನತೆ ಭೀತಿಯಲ್ಲಿದ್ದಾರೆ. ಹೌದು, ಬೆಂಗಳೂರಿನ ಸಂಪಂಗಿ ರಾಮನಗರದ ಕರಗಪ್ಪ ಗಾರ್ಡನ್ ಬಳಿಯ ವ್ಯಕ್ತಿಯೊಬ್ಬರಿಗೆ ಕೊರೋನಾ ಪಾಸಿಟಿವ್ ಇದೆ ಅನ್ನೋ ಆತಂಕದಲ್ಲೇ ಅವರನ್ನ ವಿಕ್ಟೋರಿಯಾ ಆಸ್ಪತ್ರೆಗೆ ಶಿಫ್ಟ್ ಮಾಡಲಾಗಿತ್ತು. ಈ ವೇಳೆ ಪೇಷಂಟ್ ಜೊತೆ ಕುಟುಂಬದವರು ಯಾರೂ ಹೋಗಿರಲಿಲ್ಲ. ಜೂನ್ 10ರಂದು ಮಧ್ಯಾಹ್ನ ಮಾತ್ರ ಮನೆಯವರ ಜೊತೆ ಮಾತನಾಡಿದ್ರು. ಬಳಿಕ 2 ದಿನಗಳ ಕಾಲ ಯಾರ ಸಂಪರ್ಕಕ್ಕೂ ಸಿಕ್ಕಿರಲಿಲ್ಲ. ಫೋನ್ ಕೂಡ ಸ್ವಿಚ್ ಆಫ್ ಆಗಿತ್ತು. ಹೀಗಾಗಿ ಕರಗಪ್ಪ ಗಾರ್ಡನ್ ಪೇಷಂಟ್ ಪತ್ನಿ ಕಂಗಾಲಾಗಿದ್ರು. ಈ ಕುರಿತು TV9ನಲ್ಲಿ ವರದಿ ಪ್ರಸಾರವಾದ ನಂತರ ಕರಗಪ್ಪ ಗಾರ್ಡನ್ ಪೇಷಂಟ್ ಕುಟುಂಬದ ಸಂಪರ್ಕಕ್ಕೆ ಬಂದಿದ್ದಾರೆ ಎಂದು ಹೇಳಲಾಗ್ತಿದೆ. ಆದರೆ ಪೇಷಂಟ್ ಮಾತ್ರ ಕರೆದುಕೊಂಡು ಹೋದ ಆರೋಗ್ಯ ಇಲಾಖೆ ಯಾರನ್ನು ಕ್ವಾರಂಟೈನ್ ಕೂಡ ಮಾಡಿರಲಿಲ್ಲ. ವರದಿ ಪ್ರಸಾರವಾಗುತ್ತಿದ್ದಂತೆ ಕರಗಪ್ಪ ಗಾರ್ಡನ್ ಏರಿಯಾವನ್ನ ಸೀಲ್ ಡೌನ್ ಮಾಡಲು ಮುಂದಾಗಿದೆ. ಕಳೆದ 2 ದಿನಗಳ ಹಿಂದಷ್ಟೇ ಏನು ಅಂತಂದರೆ ಒಬ್ಬ ವ್ಯಕ್ತಿಗೆ ಕರೋನಾ ಪಾಸಿಟಿವ್ ಇರುವಂಥದ್ದು ಕನ್ಫರ್ಮ್ ಆಗಿತ್ತು. ಸೊ ಅವ್ರನ್ನ ವಿಕ್ಟೋರಿಯಾ ಹಾಸ್ಪಿಟಲ್ಗೆ ಕಳಿಸಲಾಗಿತ್ತು ಕೂಡ. ಸೊ ಇಲ್ಲಿ ಏನಂತಂದರೆ ಪ್ರಮುಖವಾಗಿ ಇಲ್ಲಿ ಕಾಣುತ್ತಾ ಇರುವಂತಹ ಒಂದು ಬಿಲ್ಡಿಂಗ್ನಲ್ಲಿ ಅವರು ವಾಸವಾಗಿದ್ರು ಅನ್ನುವಂತಹ ಮಾಹಿತಿ ಕೂಡ ಆಗಿರ್ತಕ್ಕಂಥದ್ದು. ಇದರ ಬೆನ್ನಲ್ಲೇ ಏನಂತಂದರೆ ಈಗಾಗಲೇ ಅವರು ವಿಕ್ಟೋರಿಯಾ ಹಾಸ್ಪಿಟಲ್ಗೆ ತೆರಳಿ ಚಿಕಿತ್ಸೆನೂ ಕೂಡ ಪಡಿತಾ ಇರತಕ್ಕಂಥದ್ರ ಬೆನ್ನಲ್ಲೇ ಇಲ್ಲಿ ಇವತ್ತು ಕೂಡ ಆರೋಗ್ಯ ಅಧಿಕಾರಿಗಳು ಮತ್ತು ಏನಂತ BBMP ಸಿಬ್ಬಂದಿ ಕೂಡ ಆಗಮಿಸಿರ್ತಕ್ಕಂಥದ್ದನ್ನು ನೋಡ್ತಾ ಇರ್ಬೋದು. ಸೊ ಪ್ರಮುಖವಾಗಿ ಏರಿಯಾದಲ್ಲಿ ಒಂದಿಷ್ಟು ಜನರಿಗೆ ಆತಂಕ ಕೂಡ ಸೃಷ್ಟಿಯಾಗಿರ್ತಕ್ಕಂಥದ್ದನ್ನ ಇಲ್ಲಿ ನೋಡ್ತಾ ಇರ್ಬೋದು. ಸೊ ಇಲ್ಲಿ ಅವರು ಮಾತುಕತೆಯನ್ನು ಕೂಡ ಮಾಡ್ತಾ ಇರುವಂಥದ್ದು. ಸೊ ಆರೋಗ್ಯ ಇಲಾಖೆಯ ಸಿಬ್ಬಂದಿ ಮತ್ತು BBMP ಸಿಬ್ಬಂದಿ ಈಗ ಮನೆಯಲ್ಲಿರುವಂಥವ್ರಿಗೆ ಏನೋ ಒಂದಿಷ್ಟು ಮಾಹಿತಿಯನ್ನು ನೀಡ್ತಕ್ಕಂಥದ್ದು ಮತ್ತು ಸೀಲ್ ಡೌನ್ ಮಾಡಲಿಕ್ಕೆ ಕೂಡ ಮುಂದಾಗಿರ್ತಕ್ಕಂತಹ ಪ್ರಯತ್ನಕ್ಕೆ ಕಾಣ್ತಾ ಇರುವಂಥದ್ದು. ಸೊ ಪ್ರಮುಖವಾಗಿ ಏನಂತಂದ್ರೆ ಮೊದಲು ಇಡೀ ಏರಿಯಾವನ್ನ ಸೀಲ್ ಡೌನ್ ಮಾಡುವಂತಹ ನಿರ್ಧಾರಕ್ಕೆ ಬರ್ತಾ ಇದ್ರು. ಆದರೆ ಈಗ ಕೇವಲ ಮನೆಯ ಸದಸ್ಯರನ್ನ ಕ್ವಾರಂಟೈನ್ ಮಾಡುವಂಥದ್ದು ಮತ್ತೆ ಪ್ರಾಥಮಿಕ ಮತ್ತು ದ್ವಿತೀಯ ಸಂಪರ್ಕದಲ್ಲಿರ್ತಕ್ಕಂತಹ ಜನರನ್ನು ಕೂಡ ಕ್ವಾರಂಟೈನ್ ಮಾಡಲಿಕ್ಕೆ ಎಲ್ಲ ಸಿದ್ಧತೆಗಳನ್ನ ಮಾಡ್ಕೊಳ್ತಾ ಇರ್ತಕ್ಕಂಥದ್ದು. ಸೊ ಒಟ್ಟಾರೆಯಾಗಿ ಏನಂತಂದ್ರೆ ಇಲ್ಲಿ ಈಗ ಕರಗಪ್ಪ ಗಾರ್ಡನ್ ನಲ್ಲಿರುವಂತಹ ಜನರಿಗೂ ಕೂಡ ಒಂದಿಷ್ಟು ಆತಂಕ ಸೃಷ್ಟಿಯಾಗಿರ್ತಕ್ಕಂಥದ್ದು. ಇನ್ನೊಂದೆಡೆ ಸಂಪಂಗಿ ರಾಮನಗರದ ಜನರಲ್ಲೂ ಕೂಡ ಆತಂಕ ಶುರುವಾಗಿದೆ. ಈಗಾಗಲೇ ಬೆಂಗಳೂರಿನಲ್ಲಿ ಕೊರೋನಾ ಅಟ್ಟಹಾಸ ಜಾಸ್ತಿ ಆಗ್ತಿದ್ದು, ನಮ್ಮ ಏರಿಯಾದಲ್ಲೂ ಕೊರೋನಾ ಹೆಚ್ಚಳವಾದ್ರೆ ಗತಿಯೇನು ಅಂತ ಇಲ್ಲಿನ ಜನ ಭಯಭೀತಿಯಲ್ಲಿದ್ದಾರೆ. ಕ್ಯಾಮರಾ ಪರ್ಸನ್ ನಂದೀಶ್ ಜೊತೆ ಮಾಲ್ದಾಸ್ ಜಗ್ಗಿನ್, TV9 ಬೆಂಗಳೂರು. ರಾಯಚೂರಿನಲ್ಲಿ ಕೋವಿಡ್ ಆಸ್ಪತ್ರೆಯ ಎಡವಟ್ಟಿನಿಂದಾಗಿ ಕೊರೋನಾ ವಾರಿಯರ್ಸ್ಗೆ ಸೋಂಕು ತಗುಲಿದೆ. ಕೊರೋನಾ ಲಕ್ಷಣ ಕಂಡು ಬಂದಿದ್ದ ಸ್ಟಾಫ್ ನರ್ಸ್ ಒಬ್ಬರ ವರದಿ ಬರೋಕ್ಕೂ ಮುಂಚೆನೆ ಅವರನ್ನ ತಿರುಗಾಡಕ್ಕೆ ಬಿಟ್ಟಿದ್ದಾರೆ. ಇದರಿಂದ ಓರ್ವ ನರ್ಸ್ ಸೇರಿ 6 ಜನ ಆಸ್ಪತ್ರೆ ಸಿಬ್ಬಂದಿಗೆ ಸೋಂಕು ತಗುಲಿದೆ. ಈಗ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡೋರೇ ಇಲ್ಲದ ಹಾಗಾಗಿದೆ. ಮತ್ತೊಂದು ಕಡೆ ಕೊರೋನಾ ಸೋಂಕಿತರು ನಮ್ಮನ್ನ ಬಿಟ್ಬಿಡಿ, ನಾವು ಮನೆಗೆ ಹೋಗ್ತೀವಿ ಅಂತ ಗಲಾಟೆ ಮಾಡ್ತಿದ್ದಾರೆ. ಅಷ್ಟಕ್ಕೂ ಏನಿದು ಕೊರೋನಾ ಗಲಾಟೆ? ತೋರಿಸ್ತೀವಿ ನೋಡಿ. ನಮ್ಮ
ನಮ್ಮನ್ನು ಹೊರಗೆ ಬಿಡಿ, ನಾವು ಮನೆಗೆ ಹೋಗ್ಬೇಕು ಅಂತಿರೋ ಸೋಂಕಿತರು ನೋಡಿ. ಗುಂಪು ಗುಂಪಾಗಿ ಸೇರಿರೋ ಸೋಂಕಿತರು ಅದು ಹೇಗೆ ಕೂಗಾಡ್ತಿದ್ದಾರೆ. ಕೋವಿಡ್ ಆಸ್ಪತ್ರೆಯಲ್ಲಿ 106 ಸೋಂಕಿತರು ದಾಂಧಲೆ ಎಬ್ಬಿಸಿದ್ದಾರೆ. ರಾಯಚೂರಿನ ಒಪೆಕ್ ಕೋವಿಡ್ ಆಸ್ಪತ್ರೆಯಲ್ಲಿ ಕಂಡುಬಂದ ದೃಶ್ಯಗಳಿವು. ಈ ಆಸ್ಪತ್ರೆಯಲ್ಲಿ ಕೊರೋನಾ ಸೋಂಕಿತರಿಗೆ ಚಿಕಿತ್ಸೆ ನೀಡಲಾಗ್ತಿದೆ. ಆದರೆ ಈ ಒಪೆಕ್ ಕೋವಿಡ್ ಆಸ್ಪತ್ರೆ ಅವ್ಯವಸ್ಥೆಯ ಆಗರವಾಗಿದೆ. ಯಾಕಂದ್ರೆ ಇಲ್ಲಿ ಚಿಕಿತ್ಸೆ ನೀಡ್ತಿರೋ 4 ನರ್ಸ್ಗಳಿಗೆ ಸೋಂಕು ಒಕ್ಕರಿಸಿದೆ. ಹೀಗಾಗಿ ಇದೇ ಈಗ ಇಲ್ಲಿ ಚಿಕಿತ್ಸೆ ಪಡಿತಾ ಇರೋ ಸೋಂಕಿತರ ಆಕ್ರೋಶಕ್ಕೆ ಕಾರಣವಾಗಿದೆ. ಕೋವಿಡ್ ಆಸ್ಪತ್ರೆಯಲ್ಲಿ ಕೆಲಸ ಮಾಡ್ತಾ ಇದ್ದ 4 ಜನ ನರ್ಸ್ ಹಾಗೂ 2 ಅಟೆಂಡರ್ಸ್ಗೆ ಕೊರೋನಾ ಸೋಂಕು ತಗುಲಿದೆ. ಇನ್ನು ಸೋಂಕಿತ ಸ್ಟಾಫ್ ನರ್ಸ್ಗಳು ಮತ್ತು ಅಟೆಂಡರ್ಗಳನ್ನ ನಿಗದಿತ ವೇಳೆಗೆ ಐಸೋಲೇಷನ್ ಮಾಡದೆ ಭಾರಿ ಎಡವಟ್ಟು ಮಾಡಲಾಗಿದೆ ಅನ್ನೋ ಮಾಹಿತಿ ಕೋವಿಡ್ ಆಸ್ಪತ್ರೆಯ ಸಿಬ್ಬಂದಿಯಲ್ಲಿ ಭೀತಿ ಹುಟ್ಟಿಸಿದೆ. ಕಳೆದ 4-5 ದಿನಗಳ ಹಿಂದೆನೆ ರೋಗದ ಲಕ್ಷಣ ಕಂಡುಬಂದಿದ್ದ ಓರ್ವ ನರ್ಸ್ನ ಸ್ವಾಬ್ ಸಂಗ್ರಹಿಸಿ ಟೆಸ್ಟ್ಗೆ ಕಳುಹಿಸಲಾಗಿತ್ತು. ಆದರೆ ಟೆಸ್ಟ್ ವರದಿ ಬರೋವರೆಗೂ ಆ ನರ್ಸ್ಗೆ ಕ್ವಾರಂಟೈನ್ ಮಾಡದೆ ಆಸ್ಪತ್ರೆ ವೈದ್ಯಾಧಿಕಾರಿಗಳು ಭಾರಿ ಎಡವಟ್ಟು ಮಾಡಿದ್ದಾರೆ. ಇವತ್ತಿನ ಈ 14 ಕೇಸ್ಗಳಲ್ಲಿ 6 ಕೇಸ್ಗಳು ನಮ್ಮ ಹಾಸ್ಪಿಟಲ್ ಸಿಬ್ಬಂದಿಗಳು, ಅದರಲ್ಲಿ 4 ನರ್ಸಸ್ ಮತ್ತು 2 ಅಟೆಂಡರ್ಸ್, ಟೋಟಲ್ 6 ಸಿಬ್ಬಂದಿಗಳಿದ್ದಾರೆ. ಸೋಂಕಿತ ನರ್ಸ್ ಭೀತಿ ಒಂದು ಕಡೆ ಆದರೆ ಮತ್ತೊಂದು ಕಡೆ ಕೋವಿಡ್ ಆಸ್ಪತ್ರೆಯಲ್ಲೇ ಸೋಂಕಿತರು ಪ್ರತಿಭಟನೆ ಮಾಡ್ತಿದ್ದಾರೆ. ನಮ್ಮನ್ನು ಬಿಟ್ಬಿಡಿ, ನಾವು ಮನೆಗೆ ಹೋಗ್ತೀವಿ ಅಂತ ದಾಂಧಲೆ ಮಾಡಿದ್ದಾರೆ. 1 ತಿಂಗಳು ಕಳೆದರೂ ಬಿಡುಗಡೆ ಮಾಡದೇ ಇರೋದಕ್ಕೆ ಕೋಪಗೊಂಡು ಪ್ರತಿಭಟನೆಗಿಳಿದಿದ್ದಾರೆ. ಜೊತೆಗೆ ಆಸ್ಪತ್ರೆಯಲ್ಲಿ ಪ್ರತಿನಿತ್ಯ ವೈದ್ಯರು ಚಿಕಿತ್ಸೆ ನೀಡ್ತಾ ಇಲ್ಲ ಅಂತ ಆರೋಪ ಕೂಡ ಕೇಳಿಬಂದಿದೆ. ಕೇವಲ ಉಪಹಾರ ನೀಡಿ ಕೈ ತೊಳೆದುಕೊಳ್ತಿದ್ದಾರೆ ಅಂತ ಸೋಂಕಿತರು ಆಕ್ರೋಶ ಹೊರಹಾಕಿದ್ದಾರೆ. ಒಂದ್ ಕಡೆ ನರ್ಸ್ಗಳಿಗೆ ಸೋಂಕು ಒಕ್ಕರಿಸಿದ್ದು ಜಿಲ್ಲೆಯಲ್ಲಿ ಭೀತಿ ಹುಟ್ಟಿಸಿದೆ. ಇನ್ನೊಂದೆಡೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಮಾಡೋರೇ ಇಲ್ಲದೆ ಇರೋದು ಸೋಂಕಿತರ ಆಕ್ರೋಶಕ್ಕೆ ಕಾರಣವಾಗಿದೆ. ಹೀಗಾಗಿ ರಾಯಚೂರಿನ ಒಪೆಕ್ ಆಸ್ಪತ್ರೆಯಲ್ಲಿ ಬಿಗುವಿನ ವಾತಾವರಣ ನಿರ್ಮಾಣವಾಗಿದೆ. ಸೈದು ಬಿರಾದಾರ್, TV9 ರಾಯಚೂರು. ದಿನಕ್ಕೊಂದು ಆದೇಶ ನೀಡ್ತಾ ಇರೋ ಸರ್ಕಾರ ಪದೇ ಪದೇ ಅದೇ ಎಡವಟ್ಟುಗಳನ್ನ ಮಾಡಿಕೊಳ್ತಾ ಇದೆ. ಇದರಿಂದ ಸಾಮಾನ್ಯ ಜನ ತೊಂದರೆ ಮೇಲೆ ತೊಂದರೆ ಅನುಭವಿಸೋ ಹಾಗಾಗಿದೆ. ಸರ್ಕಾರದ ಇಂಥದ್ದೇ ಮತ್ತೊಂದು ಆದೇಶದಿಂದ ಕೊರೋನಾ ವಾರಿಯರ್ಸ್ ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಅಷ್ಟಕ್ಕೂ ಸರ್ಕಾರ ಮಾಡಿರೋ ಆ ಎಡವಟ್ಟಾದ್ರೂ ಏನು, ಕೊರೋನಾ ವಾರಿಯರ್ಸ್ಗೆ ಎದುರಾಗಿರೋ ಸಂಕಷ್ಟವಾದ್ರೂ ಏನು, ತೋರಿಸ್ತೀವಿ ನೋಡಿ. ಕೊರೋನಾ ಹೆಮ್ಮಾರಿ ದಿನದಿಂದ ದಿನಕ್ಕೆ ತನ್ನ ರುದ್ರಾವತಾರವನ್ನ ತೋರ್ತಾ ಇದೆ. ಆದ್ರೆ ಇಂತಹ ಹೆಮ್ಮಾರಿ ವಿರುದ್ಧ ಹಗಲು ಇರುಳು ಎನ್ನದೆ ವೈದ್ಯರು, ನರ್ಸ್ಗಳು ಹೋರಾಟಕ್ಕಿಳಿದಿದ್ದಾರೆ. ಆದ್ರೆ ಇಂತಹ ಕೊರೋನಾ ವಾರಿಯರ್ಸ್ ವಿಷಯದಲ್ಲೇ ಸರ್ಕಾರ ನಿರ್ಲಕ್ಷ್ಯ ತೋರ್ತಿದ್ದಾರೆ. ಹೀಗಾಗಿ ನಮ್ಮ ರಕ್ಷಣೆ ಮಾಡುವ ರಕ್ಷಕರೇ ಈಗ ಕಂಗಾಲಾಗಿದ್ದಾರೆ. ಕೊರೋನಾ ವಾರಿಯರ್ಸ್ಗಳಿಗೆ ಸರ್ಕಾರವೇ ಬೆನ್ನು ತಟ್ಟಿ ಆತ್ಮಸ್ಥೈರ್ಯ ತುಂಬಿತ್ತು. ಆದರೆ ಇದೀಗ ಸರ್ಕಾರದ ಒಂದು ಆದೇಶದಿಂದ ಈ ಎಲ್ಲಾ ವಾರಿಯರ್ಸ್ ಆತಂಕಕ್ಕೆ ಸಿಲುಕಿದ್ದಾರೆ. ವೈದ್ಯರು, ನರ್ಸ್ಗಳು, ಲ್ಯಾಬ್ ಟೆಕ್ನಿಷಿಯನ್ಗಳು ಹೀಗೆ ಎಲ್ಲರೂ ಕೊರೋನಾ ವಿರುದ್ಧ ಹೋರಾಡ್ತಾ ಇದ್ದಾರೆ. ಕುಟುಂಬದಿಂದ ದೂರ ಇದ್ದು ಹಗಲಿರುಳು ಶ್ರಮಿಸಿ ಕೆಲಸ ಮಾಡ್ತಾ ಇದ್ದಾರೆ. ಕೋವಿಡ್-19 ವಾರ್ಡ್ನಲ್ಲಿ ಕೆಲಸ ಮಾಡ್ತಾ ಇರುವ ವಾರಿಯರ್ಸ್ಗಳಿಗೆ ಸರ್ಕಾರವೇ ಲಾಡ್ಜ್ಗಳಲ್ಲಿ ರೂಮ್ ವ್ಯವಸ್ಥೆ ಮಾಡಿ ವಾಸ್ತವ್ಯಕ್ಕೆ ಅನುವು ಮಾಡಿಕೊಟ್ಟಿತ್ತು. ಈ ರೀತಿ ಮಾಡಿದ್ದರಿಂದ ಕೋವಿಡ್ ವಾರ್ಡ್ನಲ್ಲಿ ಕೆಲಸ ಮಾಡಿ ಮನೆಗೆ ಹೋಗುವ ಬದಲು ಎಲ್ಲರೂ ತಮಗೆ ನೀಡಿದ್ದ ರೂಮ್ಗಳಲ್ಲಿ ಬಂದು ವಾಸ್ತವ್ಯ ಮಾಡ್ತಾ ಇದ್ರು. ಆದ್ರೆ ಈಗ ಏಕಾಏಕಿ ರೂಮ್ಗಳನ್ನ ಖಾಲಿ ಮಾಡಿಸಿ ಮನೆಗಳಿಂದ ಕೆಲಸಕ್ಕೆ ಬರುವಂತೆ ರಾಜ್ಯ ಸರ್ಕಾರ ಆದೇಶ ಮಾಡಿದೆ. ಇದರಿಂದ ಕೊರೋನಾ ವಾರಿಯರ್ಸ್ಗಳು ಸಂಕಷ್ಟ ಎದುರಿಸಬೇಕಾಗಿದೆ. ರಾಜ್ಯ ಸರ್ಕಾರದ ಮತ್ತೊಂದು ಆದೇಶದಿಂದ ಸದ್ಯ ಈಗ ಕೋವಿಡ್ ವಾರ್ಡ್ನಲ್ಲಿ ಕೆಲಸ ನಿರ್ವಹಿಸುತ್ತಿದ್ದಂತಹ ವೈದ್ಯರು ಮತ್ತು ಸಿಬ್ಬಂದಿಗಳೆಲ್ಲರೂ ಕೂಡ
ಆತಂಕಕ್ಕೆ ಒಳಗಾಗಿರುವಂಥದ್ದು. ರಾಜ್ಯ ಸರ್ಕಾರದ ಈ ಒಂದು ಎಡವಟ್ಟಿನಿಂದ ಇದೀಗ ಆ ಕೋವಿಡ್ನಲ್ಲಿ ಕರ್ತವ್ಯ ನಿರ್ವಹಿಸುವಂತಹ ಎಲ್ಲ ಸಿಬ್ಬಂದಿಗಳು ಮನೆಗೂ ಹೋಗೋಕ್ಕೂ ಭಯಪಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿರುವಂಥದ್ದು. ಅಷ್ಟಕ್ಕೂ ಆ ಒಂದು ಆದೇಶದಲ್ಲಿ ಸದ್ಯ ಏನಿದೆ ಅಂತಂದರೆ ಏನು ಕೋವಿಡ್ ವಾರ್ಡ್ನಲ್ಲಿ ಕೆಲಸ ಮಾಡ್ತಿದ್ದಂತಹ ವೈದ್ಯರು ಮತ್ತು ಸಿಬ್ಬಂದಿಗಳು ಹಾಗೂ ಆ ಒಂದು ಸ್ವ್ಯಾಬ್ ಕಲೆಕ್ಟ್ ಮಾಡ್ತಾ ಇದ್ದಂತಹ ಒಂದು ಟೆಕ್ನಿಷಿಯನ್ಸ್ಗಳಿಗೆ ಎಲ್ರಿಗೂ ಕೂಡ ಆ ಒಂದು ಏನು ಖಾಸಗಿ ಹೋಟೆಲ್ಗಳಲ್ಲಿ ಕ್ವಾರಂಟೈನ್ ಮಾಡಲಾಗ್ತಾ ಇತ್ತು. ಸೊ ಇದೀಗ ಆ ಎಲ್ಲ ಏನು ಹೋಟೆಲ್ಗಳಿಂದ ಎಲ್ಲ ಸಿಬ್ಬಂದಿಗಳನ್ನು ಏನು ಮನೆಗೆ ಕಳಿಸುವಂತಹ ಕೆಲಸವನ್ನು ಮಾಡ್ತಾ ಇರುವಂಥದ್ದು. ಸದ್ಯ ನಾವೀಗ ಅದೇ ರೀತಿಯಾದಂತಹ ಒಂದು ಏನು ಲಾಡ್ಜ್ ಮುಂದೆ ಅಂದರೆ ಖಾಸಗಿ ಹೋಟೆಲ್ ಮುಂಭಾಗದಲ್ಲೇ ನಾವಿರುವಂಥದ್ದು. ಈ ಒಂದು ಹೋಟೆಲ್ನಲ್ಲಿ ಕಳೆದ 3 ತಿಂಗಳಿಂದ ವೈದ್ಯರಾಗಿರ್ಬೋದು ಮತ್ತು ನರ್ಸ್ ಆಗಿರ್ಬೋದು, ಜೊತೆಗೆ ಆ ಒಂದು ಲ್ಯಾಬ್ ಟೆಕ್ನಿಷಿಯನ್ಸ್ ಆಗಿರ್ಬೋದು, ಅವರೆಲ್ಲರನ್ನೂ ಕೂಡ ಇಲ್ಲೇ ಇರಿಸಲಾಗಿತ್ತು. ಅಂತಂದರೆ ಏನು ಕೋವಿಡ್ ವಾರ್ಡ್ನಲ್ಲಿ ಕೆಲಸ ಮಾಡುವಂಥ ಇವರೆಲ್ಲರೂ ಕೂಡ ಮನೆಗಳಿಗೆ ಹೋಗಬಾರ್ದು. ಒಂದು ವೇಳೆ ಮನೆಗಳಿಗೆ ಹೋದರೆ ಇವರಿಂದ ಕೊರೋನಾ ರೋಗ ಸ್ಪ್ರೆಡ್ ಆಗುವಂತಹ ಚಾನ್ಸಸ್ ಇರುತ್ತೆ. ಹೀಗಾಗಿ ಒಂದು ಹಂತದಲ್ಲಿ ಆ ಒಂದು ಏನು ಈಗ ಕ್ವಾರಂಟೈನ್ ಮಾಡಲಾಗಿತ್ತು, ಅವರೆಲ್ಲರನ್ನೂ ಕೂಡ ಕ್ವಾರಂಟೈನಿಂದ ಕಳಿಸುವಂತಹ ಮೂಲಕ ಏನು ಈ ಒಂದು ರಾಜ್ಯ ಸರ್ಕಾರ ಆದೇಶವನ್ನು ಹೊರಡಿಸಿರುವಂಥದ್ದು. ಈ ಒಂದು ಆದೇಶದಿಂದ ಸದ್ಯ ಈಗ ಕೋವಿಡ್ ವಾರ್ಡ್ನಲ್ಲಿ ಕೆಲಸ ಮಾಡುವಂಥವ್ರೆಲ್ಲರೂ ಕೂಡ ತಮ್ಮ ಮನೆಗಳಿಂದ ಏನು ನಿತ್ಯ ಬರಬೇಕು, ಕರ್ತವ್ಯಕ್ಕೆ ಹಾಜರಾಗಬೇಕನ್ನುವಂತಹ ಆದೇಶವಂತೂ ಇರುವಂಥದ್ದು. ಹಾಗಿದ್ರೆ ಈ ರೀತಿ ಏನು ಮನೆಗಳಿಂದ ವೈದ್ಯರಾಗಲಿ ಸಿಬ್ಬಂದಿಗಳಾಗಲಿ ಬರೋದಾದರೆ ಆ ಒಂದು ಸೋಂಕು ಮನೆಯವರಿಗೂ ಕುಟುಂಬಸ್ಥರಿಗೂ ತಗುಲುವಂತಹ ಸಾಧ್ಯತೆ ಇರುವಂಥದ್ದು. ಲಾಡ್ಜ್ಗಳಲ್ಲಿದ್ದ ವೈದ್ಯರು, ನರ್ಸ್ಗಳು ಹಾಗೂ ಐಸಿಎಂಆರ್ ಲ್ಯಾಬ್ ಟೆಕ್ನಿಷಿಯನ್ಗಳನ್ನ ಏಕಾಏಕಿ ರೂಮ್ ಖಾಲಿ ಮಾಡಿಸಿದ್ದಾರೆ. ಕೋವಿಡ್ ವಾರ್ಡ್ನಲ್ಲಿ ಕೆಲಸ ಮಾಡ್ತಾ ಇದ್ದವರಿಗೆ ರೂಮ್ ಖಾಲಿ ಮಾಡಿಸಿ ಮನೆಯಿಂದ ಬರುವಂತೆ ಹೇಳಿದ್ದು ಆತಂಕಕ್ಕೆ ಕಾರಣವಾಗಿದೆ. ಕೋವಿಡ್ ವಾರ್ಡ್ನಲ್ಲಿ ಕೆಲಸ ಮಾಡುವಾಗ ಕೊರೋನಾ ಸೋಂಕಿತರ ಸಂಪರ್ಕಕ್ಕೆ ಇವರೆಲ್ಲ ನೇರವಾಗಿ ಬರ್ತಾರೆ. ಇದರಿಂದ ಸೋಂಕು ತಗುಲುವ ಸಾಧ್ಯತೆ ಹೆಚ್ಚಾಗಿರುತ್ತೆ. ಹೀಗೆ ಕೆಲಸ ಮಾಡಿ ಮತ್ತೆ ಮನೆಗೆ ಹೋದ್ರೆ ಹೆಂಡತಿ, ಮಕ್ಕಳು, ವಯಸ್ಸಾದವರು ಇವರ ಸಂಪರ್ಕಕ್ಕೆ ಬರ್ತಾರೆ. ಅಕಸ್ಮಾತ್ ಆಗಿ ವೈದ್ಯರು ಅಥವಾ ಸಿಬ್ಬಂದಿಗೆ ಸೋಂಕು ತಗುಲಿದ್ರೆ ಅವರಿಂದ ಇಡೀ ಕುಟುಂಬಕ್ಕೂ ಸೋಂಕು ತಗುಲುತ್ತೆ. ಸರ್ಕಾರ ಇದನ್ನ ಅರ್ಥ ಮಾಡಿಕೊಂಡು 7 ದಿನ ಡ್ಯೂಟಿ ಸಂದರ್ಭದಲ್ಲಿ ಆದ್ರೂ ವಾಸ್ತವ್ಯಕ್ಕೆ ಅನುವು ಮಾಡಿಕೊಡಬೇಕು ಅಂತ ಸಿಬ್ಬಂದಿಗಳು ಮನವಿ ಮಾಡಿಕೊಂಡಿದ್ದಾರೆ. 5ನೇ ತಾರೀಕಿನಿಂದ ಮುಂದಿನ ತಿಂಗಳು 5ನೇ ತಾರೀಕಿಗೆ ನಿಯೋಜನೆ ಮಾಡ್ಯಾರ ಸರ್ ಡಿ ಸಿ ಅವರು ಆದೇಶದ ಮೇರೆಗೆ ನಾವು 5ನೇ ತಾರೀಕು ಬಂದು ಜಾಯ್ನ್ ಆಗಿದ್ದೀವಿ. ಇನ್ನೂವರೆಗೆ ವರ್ಕ್ ಮಾಡ್ತಾ ಇದ್ದೀವಿ. ಬಂದ ತಕ್ಷಣ ಇಲ್ಲಿ ಹೇಳ್ಕೊಳ್ಳೋಕೆ ವ್ಯವಸ್ಥೆ ಮಾಡಿದ್ರು. ಇಲ್ಲಿ ಇದ್ದು ಸರ್ ಮಿಲನ್ ಹೋಟೆಲ್ದಲ್ಲಿ. ಈಗ ಮಿಲನ್ ಹೋಟೆಲ್ದವರು ನಿನ್ನೆ ನೈಟು ನಾಳಿಂದ ನೀವು ರೂಮ್ ಖಾಲಿ ಮಾಡ್ಬೇಕಂತ ಹೇಳಿದ್ರು. ಆಯ್ತು ಸರ್, ಮತ್ತು ರೂಮ್ ಖಾಲಿ ಮಾಡಿದ್ರೆ ಅಚಾನಕ್ ಹೆಂಗ್ರಿ ಅಂತಂದು, ಇಲ್ಲ ನಿಮ್ಮ ಹೈಯರ್ ಅಥಾರಿಟಿ ಇದ್ದವ್ರು ಅವರು ಕುಮಾರಸ್ವಾಮಿ ಅವ್ರ ತಿಳಿಸಿದ್ದು ನೋಡ್ರಿ ಅಂತಂದ್ರಿ. ಆಯ್ತು ರೀ ಅಂತೇಳಿ ಕುಮಾರಸ್ವಾಮಿ ಅವ್ರ ಜೋಡಿ ಮಾತಾಡಿದ್ದೀನಿ ರೀ ನಿನ್ನೆ ನೈಟ್. ಅವರಿದ್ದವರು ಆಯ್ತಪ್ಪ ನೋಡೋಣ ವಿಚಾರ ಮಾಡಿ ಹೇಳ್ತೀನಿ ನಿನಗಂತಂತಂದರು. ಇನ್ನೊಬ್ಬರು ಸರ್ ಪರಾಂಡೆ ಸರ್ ಅವ್ರ ಜೋಡಿ ಮಾತಾಡ್ರಿ ಅಂತ ನಂಬರ್ ಕೊಟ್ಟರೆ ಪರಾಂಡೆ ಅವ್ರ ಸರ್ ಜೋಡಿ ಮಾತಾಡಿದ್ನಿ. ಅವರು ಅದೇ ಥರ ಅಂದ್ರಿ, ಇಲ್ಲ ನಿಮಗೆ ವ್ಯವಸ್ಥೆ ಮಾಡಲಿಕ್ಕೆ ನಮ್ಮಲ್ಲಿ ಏನಿಲ್ಲ, ಈಗ ನೀವು ನಿಮ್ಮ ಮೇಲಾಧಿಕಾರಿ ಅಂತ DH ಅವ್ರನ್ನ ರಿಕ್ವೆಸ್ಟ್ ಮಾಡ್ಕೋರಿ ಅಂತಂದ್ರಿ. ಬೆಳಗಾವಿ ಜಿಲ್ಲೆಯಲ್ಲಿ ಸದ್ಯ 200ಕ್ಕೂ ಅಧಿಕ ಜನರು ಕೋವಿಡ್ ವಾರ್ಡ್ನಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಇದೀಗ ಇವರೆಲ್ಲರೂ ನಿತ್ಯವೂ ವಾರ್ಡ್ನಲ್ಲಿ ಕೆಲಸ ಮುಗಿಸಿಕೊಂಡು ಮನೆಗೆ ಹೋಗಿ ಬರಬೇಕು ಅಂತಂದ್ರೆ ಕಷ್ಟ ಹಾಗೂ ಭಯ ಕೂಡ ಆಗ್ತಾ ಇದೆ. ಇನ್ನು ICMR ಲ್ಯಾಬ್ ಟೆಕ್ನಿಷಿಯನ್ಗಳನ್ನ ಜಿಲ್ಲೆಯ ವಿವಿಧ ಭಾಗಗಳಿಂದ ಕರೆಸಿ ಡ್ಯೂಟಿಗೆ ಹಾಕಲಾಗಿದೆ. 1 ತಿಂಗಳ ಕಾಲ ಅವರೆಲ್ಲ ಜಿಲ್ಲಾಸ್ಪತ್ರೆಯ ಕೋವಿಡ್ ವಾರ್ಡ್ನಲ್ಲಿ ಕೆಲಸ ಮಾಡಬೇಕು. ಜೂನ್ 5ರಿಂದ ಜುಲೈ 5ರವರೆಗೂ ಕೆಲಸ ಮಾಡಬೇಕು. ಈಗ ಇವರನ್ನು ಕೂಡ ಇದೇ ರೀತಿ ಲಾಡ್ಜ್ನಿಂದ ಹೊರಹಾಕಲಾಗಿದೆ. ಈ ಬಗ್ಗೆ ಆರೋಗ್ಯಾಧಿಕಾರಿಗಳಿಗೆ ಕೇಳಿದ್ರೆ ಹಾರಿಕೆಯ ಉತ್ತರ ನೀಡ್ತಾ ಇದ್ದಾರೆ. ಹಂತ ಹಂತವಾಗಿ ಕಳೆದ 2.5-3 ತಿಂಗಳಲ್ಲಿ ಕ್ರಮೇಣ ಆದೇಶಗಳು ಇವು ರಿಲ್ಯಾಕ್ಸ್ ಆಯಿತು. ನಾವು ರಿಲ್ಯಾಕ್ಸ್ ಆಗಿ ಫಾರ್ ಎಕ್ಸಾಂಪಲ್ ನೋಡ್ರಿ, 1 ವಾರ ಇಡ್ತಿದ್ವಿ, 14 ದಿನ ಇಡ್ತಿದ್ವಿ, 21 ದಿನ ಇಡ್ತೀವಿ. ಈ ಎಕ್ಸ್ಟೆನ್ಷನ್ ನಿನ್ನೆ ಮಹಾರಾಷ್ಟ್ರದವ್ರಿಗೆ ಎಷ್ಟೇ ಇದನ್ನು ಅನುಸರಿಸಲಾಯಿತು. ಇವೇನಾಗ್ತಾವೆ, ತಾಂತ್ರಿಕತೆಯಿಂದ ರಾಜ್ಯ ಮಟ್ಟದಿಂದ ನಿರ್ದೇಶನಗಳು ಬರ್ತಿರ್ತಾವೆ. ಸೊ ಅದಕ್ಕೋಸ್ಕರ ಈ ನಿರ್ಧಾರವನ್ನು ತೊಗೊಂಡಿರ್ತಾರೆ. ಅದು ಅಲ್ಲದೆ ಈಗ ಪ್ರೆಸೆಂಟ್ಲಿ ಈ ಸಿಚುವೇಶನ್ನು ಈಗ ಅವ್ರು ಇರಬಾರ್ದಂತ ನಿರ್ಧಾರ ಇತ್ತು. ಯಾರು ಕೋವಿಡ್ ಸಂಸ್ಥೆಗಳಲ್ಲಿ ಅಥವಾ ಆಸ್ಪತ್ರೆಗಳಲ್ಲಿ ಸ್ಥಳಗಳಲ್ಲಿ ಕೆಲಸ ಮಾಡ್ತಾಯಿದ್ದಾರೆ ಅವರು ಮನೆಗೆ ಹೋಗ್ಬೋದು, ಕ್ವಾರಂಟೈನಾಗ ಇರೋ ಅವಶ್ಯಕತೆ ಇಲ್ಲ ಅಂತೇಳಿ ಆದೇಶಗಳು ನಿರ್ಧಾರ ಆಗ್ಯಾವ. ಇವು ಬಂದಿದ್ದಾವೆ ಈಗ ಆಲ್ರೆಡಿ ಒಂದು ಮಂತ್ ಆಯಿತು. ಕೊರೋನಾ ವಾರಿಯರ್ಸ್ಗಳೇ ಸರ್ಕಾರದ ಎಡವಟ್ಟಿನಿಂದ ಇದೀಗ ಆತಂಕಕ್ಕೊಳಗಾಗಿದ್ದಾರೆ. ಡ್ಯೂಟಿ ಮಾಡಬೇಕಾ ಅಥವಾ ತಮ್ಮ ಕುಟುಂಬಸ್ಥರನ್ನ ಕೊರೋನಾದಿಂದ ಕಾಪಾಡಿಕೊಳ್ಬೇಕಾ? ಹೀಗೆ ಸಾಕಷ್ಟು ಗೊಂದಲದಲ್ಲಿ ವೈದ್ಯರು ಮತ್ತು ನರ್ಸ್ ಹಾಗೂ ಸಿಬ್ಬಂದಿಗಳಿದ್ದಾರೆ. ಸರ್ಕಾರ ಈ ಕೂಡಲೇ ಎಚ್ಚೆತ್ತುಕೊಂಡು ಇದಕ್ಕೆ ಪರ್ಯಾಯ ವ್ಯವಸ್ಥೆಯನ್ನ ಮಾಡಿ ಕೊರೋನಾ ವಾರಿಯರ್ಸ್ ಬೆಂಬಲಕ್ಕೆ ನಿಲ್ಲುವ ಕೆಲಸ ಮಾಡಬೇಕಿದೆ. ಕೋವಿಡ್ ವಾರ್ಡ್ನಲ್ಲಿ ಕೆಲಸ ಮಾಡೋರು ಮನೆಗಳಿಗೆ ಹೋಗಿ ಬರೋದ್ರಿಂದ
ಸೋಂಕು ಮತ್ತಷ್ಟು ಹರಡುವಂತಹ ಸಾಧ್ಯತೆ ಇರುವಂಥದ್ದು. ಹೀಗಾಗಿ ರಾಜ್ಯ ಸರ್ಕಾರ ತಕ್ಷಣ ಆ ಒಂದು ಆದೇಶವನ್ನು ಹಿಂಪಡಿಬೇಕು. ಈ ಮೂಲಕ ಅಂದರೆ ಕೋವಿಡ್ ವಾರ್ಡ್ನಲ್ಲಿ ಎಷ್ಟು ದಿನ ಕೆಲಸ ಮಾಡ್ತೇವೆ, ಸೊ ನಮಗೆ ಏನು ಹೋಟೆಲ್ಗಳಲ್ಲೇ ವಾಸ್ತವ್ಯಕ್ಕೆ ಅನುವು ಮಾಡಿಕೊಡ್ಬೇಕನ್ನುವಂತಹ ಮನೆ ಕೂಡ ಇಲ್ಲಿರುವಂತಹ ಸಿಬ್ಬಂದಿಗಳು ಮಾಡ್ತಾ ಇರುವಂಥದ್ದು. ಕ್ಯಾಮರಾಮನ್ ಪ್ರತಾಪ್ ಜೊತೆ ಸಹದೇವ್ ಮಾನೆ, TV9 ಬೆಳಗಾವಿ. ಈ ಮಗು ನಿಮೋನಿಯಾ ಹಾಗೂ ತೀವ್ರ ಅಪೌಷ್ಟಿಕತೆಯಿಂದ ಬಳಲ್ತಾ ಇತ್ತು. ಇಂಥ ಟೈಮಲ್ಲೇ ಕೊರೋನಾ ಕೂಡ ತಗುಲಿದೆ. ಮಗು ಬದುಕಿ ಉಳಿಯೋದೇ ಕಷ್ಟ ಅಂತ ಹೇಳಲಾಗಿತ್ತು. ಆದರೆ ವೈದ್ಯರ ಆರೈಕೆ ಮತ್ತು ಚಿಕಿತ್ಸೆಯಿಂದಾಗಿ ಮಗು ಕೊರೋನಾದಿಂದ ಪಾರಾಗಿ ಚೇತರಿಕೆ ಕಂಡಿದೆ. ಆ ಮಗುವಿನ ಚೇತರಿಕೆಯ ಗುಟ್ಟೇನು? ಬನ್ನಿ ನೋಡೋಣ. ಹೆಮ್ಮಾರಿಯಿಂದ ದೊಡ್ಡವರು ಚಿಕ್ಕವರು ಮಕ್ಕಳು ಎಲ್ಲರೂ ತತ್ತರಿಸಿ ಹೋಗಿದ್ದಾರೆ. ವಯಸ್ಸಿನ ಭೇದವಿಲ್ಲದೆ ಎಲ್ಲರ ಮೇಲೂ ಕೂಡ ವೈರಸ್ ದಾಳಿ ಇಡ್ತಿದೆ. ಹೀಗೆ ಚಿಕ್ಕಬಳ್ಳಾಪುರದಲ್ಲೂ ಕೂಡ 11 ತಿಂಗಳ ಮಗುವಿಗೂ ಕೂಡ ಕೊರೋನಾ ಸೋಂಕು ತಗುಲಿತ್ತು. ಜೊತೆಗೆ ಮಗುವಿಗೆ ನ್ಯೂಮೇನಿಯಾ ಕೂಡ ಇತ್ತು. ಮಗು ಉಳಿಯೋದೇ ಕಷ್ಟ ಅನ್ನೋ ಹಾಗೆ ಪರಿಸ್ಥಿತಿ ನಿರ್ಮಾಣವಾಗಿತ್ತು. ಆದರೆ ಚಿಕ್ಕಬಳ್ಳಾಪುರ ಜಿಲ್ಲಾಸ್ಪತ್ರೆ ವೈದ್ಯರು ವಿಶೇಷ ಮುತುವರ್ಜಿಯಿಂದ ಚಿಕಿತ್ಸೆ ನೀಡಿದ್ದು ಈಗ ಮಗು ಸಂಪೂರ್ಣವಾಗಿ ಗುಣಮುಖವಾಗಿದೆ. ಈ ಮಗುವಿನ ಪೋಷಕರು ಹೊಟ್ಟೆಪಾಡಿಗೆಂದು ಸ್ವಂತ ಊರು ತೊರೆದು ಮಹಾರಾಷ್ಟ್ರದ ಧಾರಾವಿಗೆ ಹೋಗಿದ್ರು. ಲಾಕ್ಡೌನ್ ಮಾಡಿದ ಕಾರಣ ವಾಪಸ್ ಮಹಾರಾಷ್ಟ್ರದಿಂದ ಚಿಕ್ಕಬಳ್ಳಾಪುರಕ್ಕೆ ಬರುವಂತಾಗಿತ್ತು. ಆದರೆ ಬರುವಾಗ ತಾಯಿ ಮತ್ತು 11 ತಿಂಗಳ ಮಗುವಿಗೆ ಸೋಂಕು ತಗುಲಿತ್ತು. ಮಗುವಿಗೆ ಆರೋಗ್ಯ ಸಮಸ್ಯೆ ಇದ್ದಿದ್ದರಿಂದ ವೈದ್ಯರಿಗೆ ಮಗುವನ್ನ ರಕ್ಷಿಸೋದು ಸವಾಲಿನ ಕೆಲಸವಾಗಿತ್ತು. ಈ ಸವಾಲಿನಲ್ಲಿ ವೈದ್ಯರು ಗೆದ್ದಿದ್ದು ಈಗ 11 ತಿಂಗಳ ಮಗು ಚೇತರಿಕೆಯಾಗಿದೆ. ತಾಯಿ ಮತ್ತು ಮಗಳು ಇದೇ ಈ ಚಿಕ್ಕಬಳ್ಳಾಪುರ ಜಿಲ್ಲಾ ಆಸ್ಪತ್ರೆಯ ಒಂದು ಡೆಡಿಕೇಟೆಡ್ ಕೋವಿಡ್ ಆಸ್ಪತ್ರೆಗೆ ದಾಖಲಾಗಿದ್ರು. ಈ ಒಂದು ಆಸ್ಪತ್ರೆಗೆ ದಾಖಲಿಸಿಕೊಂಡಂಥ ಚಿಕ್ಕಬಳ್ಳಾಪುರ ಜಿಲ್ಲಾ ಆಸ್ಪತ್ರೆಯ ತಜ್ಞ ವೈದ್ಯರುಗಳಾದ ಡಾಕ್ಟರ್ ಪ್ರಕಾಶ್ ಇರ್ಬೋದು, ಚೈತ್ರ ಇರ್ಬೋದು, ಗಾಯತ್ರಿ ಇರ್ಬೋದು ಮತ್ತು ಜಿಲ್ಲಾ ಸರ್ಜನ್ ಡಾಕ್ಟರ್ ರಮೇಶ್ ಅವರು ಒಂದು ಮಗುವಿನ ಆರೋಗ್ಯದ ಕಡೆಗೆ ತೀರುವ ನಿಗಾವನ್ನಿಟ್ಟು ಮಗುವಿಗೆ ಚಿಕಿತ್ಸೆಯನ್ನು ಆರಂಭಿಸ್ತಾರೆ. ಆದರೆ ಮಗು ಮತ್ತೊಂದು ಕಡೆ ತೀರುವ ಒಂದು ಅಸ್ವಸ್ಥರಾಗ್ತಾ ಇರುತ್ತೆ, ಒಂದು ಕಾಯಿಲೆಯಿಂದ ಬಳಲ್ತಾ ಇರುತ್ತೆ. ಆದರೆ ಏನಾದರೂ ಮಾಡಿ ಮಗುವಿಗೆ ಒಂದು ಕೊರೋನಾ ಸೋಂಕನ್ನು ಒಂದು ನೆಗೆಟಿವ್ ಬರೋ ರೀತಿ ಮಾಡಬೇಕು ಅಂತೇಳಿ ಇದನ್ನೇ ಒಂದು ಚಾಲೆಂಜ್ ಆಗಿ ಸ್ವೀಕರಿಸಿದ ಒಂದು ಚಿಕ್ಕಬಳ್ಳಾಪುರ ಜಿಲ್ಲಾ ಆಸ್ಪತ್ರೆಯ ವೈದ್ಯರು ಒಂದು ಕಡೆ ನ್ಯೂಮೋನಿಯಾ ಮತ್ತು ಮತ್ತೊಂದು ಕಡೆ ಅಪೌಷ್ಟಿಕತೆಯ ಜೊತೆಗೆ ಒಂದು ಕೊರೋನಾ ಸೋಂಕಿಗೆ ಚಿಕಿತ್ಸೆಯನ್ನು ಆರಂಭಿಸಿ ಮಗುವಿಗೆ ಕೇವಲ 15-20 ದಿನಗಳಲ್ಲಿ ಒಂದು ರೀತಿಯಲ್ಲಿ ನೆಗೆಟಿವ್ ಬರುವ ಹಾಗೆ ಒಂದು ಚಿಕಿತ್ಸೆಯನ್ನು ವಹಿಸ್ತಾರೆ. ಮತ್ತೊಂದು ಕಡೆ ಮಗು ಎಳೆ ಮಗು ಹಸುಗೂಸು ಇರುವ ಕಾರಣ ಮಗುವಿಗೆ ಹೇಳಿದ್ದು ಗೊತ್ತಾಗ್ತಿರಲಿಲ್ಲ. ಆದರೆ ತಾಯಿಯ ಜೊತೆಗೆ ಮಗುವನ್ನು ಇರಿಸಿ ಮಗುವಿಗೆ ಒಂಥರ ವಿಶೇಷ ಚಿಕಿತ್ಸೆಯನ್ನು ಆರಂಭಿಸ್ತಾರೆ ಮತ್ತು ಮಗುವಿಗೆ ವಿಶೇಷವಾದ ನ್ಯೂಟ್ರಿಷನ್ಗಳನ್ನಿರ್ಬೋದು ಮತ್ತು ಸಿರಪ್ಗಳಿರ್ಬೋದು ಮತ್ತು ಆ ಒಂದು ವೈದ್ಯಕೀಯ ಸೇವೆಗಳ ಜೊತೆಗೆ ಒಂದು ಮಗುವಿಗೆ ವಿಶೇಷ ಚಿಕಿತ್ಸೆಯನ್ನು ಆರಂಭಿಸಿ ಒಟ್ಟಾರೆಯಾಗಿ ಮಗು ಈಗ ಚಿಕಿತ್ಸೆಯಿಂದ ಗುಣಮುಖವಾಗಿದೆ. ಆಸ್ಪತ್ರೆಗೆ ದಾಖಲು ಮಾಡಿದಾಗ 11 ತಿಂಗಳ ಮಗುವಿನ ತೂಕ ಕೇವಲ 7 kg ಇತ್ತು. ಮಗು ದಿನದಿಂದ ದಿನಕ್ಕೆ ಅಸ್ವಸ್ಥವಾಗುತ್ತಿತ್ತು. ಹೀಗಾಗಿ ಆಸ್ಪತ್ರೆಯಲ್ಲಿನ ಮಕ್ಕಳ ಹಿರಿಯ ತಜ್ಞ ಡಾಕ್ಟರ್ ಪ್ರಕಾಶ್, ಜಿಲ್ಲಾ ಸರ್ಜನ್ ರಮೇಶ್, ವೈದ್ಯರುಗಳಾದ ಗಾಯತ್ರಿ, ಮಂಜುಳಾ ತಾಯಿ ಮಗುವಿಗಾಗಿ ವಿಶೇಷ ಕೊಠಡಿಯೊಂದನ್ನು ನಿಗದಿಪಡಿಸಿ ಚಿಕಿತ್ಸೆ ಆರಂಭಿಸಿದ್ರು. ಇನ್ನು ವೈದ್ಯರ ಚಿಕಿತ್ಸೆ ಹಾಗೂ ಆರೈಕೆಯಿಂದ ಮಗು ತಾಯಿ ಇಬ್ಬರಿಗೂ ಕೂಡ ಈಗ ಕೊರೋನಾ ನೆಗೆಟಿವ್ ಬಂದಿದ್ದು ವೈದ್ಯರು ಸಹ ಹರ್ಷ ವ್ಯಕ್ತಪಡಿಸಿದ್ದಾರೆ. 5 ವರ್ಷದ ಕೆಳಗಡೆ 4 ಮಕ್ಕಳಿದ್ದರು. ಈ 4 ಮಕ್ಕಳಲ್ಲಿ ಒಂದು ಮಗು ಮಾತ್ರ ತೀವ್ರ ಅಪೌಷ್ಟಿಕತೆಯಿಂದ ಅಡ್ಮಿಟ್ ಮಾಡ್ಕೊಂಡಿದ್ವಿ. ಸೊ ನಮಗೂ ಇದೊಂದು ಚಾಲೆಂಜಿಂಗ್, ಯಾಕೆಂದರೆ ICMR ಪ್ರಕಾರ ಪ್ರೋಟೋಕಾಲ್ಸು ತುಂಬ ಕಷ್ಟ ಇದೆ. ಅದರಲ್ಲೂ ಮಕ್ಕಳಲ್ಲಿ ಆ ಥರ ಪ್ರೋಟೋಕಾಲ್ಸು ತುಂಬಾ ಕಷ್ಟವಾಗಿವೆ. ಅದರಲ್ಲೂ ಈ ಅಪೌಷ್ಟಿಕ ಮಗುನ ನೋಡಲಿಕ್ಕೆ ತುಂಬ ಕಷ್ಟವಾಗಿತ್ತು. ಆದರೆ ಇಲ್ಲಿ ಮಗು ಬಂದಾಗ 7.4 kg ಇತ್ತು. ಅದು ತೀವ್ರ ಅಪೌಷ್ಟಿಕತೆಯಲ್ಲಿ ಇತ್ತು. ಆ ಮಗುನ ನಾವು ಇಲ್ಲಿ ಅಡ್ಮಿಟ್ ಮಾಡಿ ಎಲ್ಲ ಇನ್ವೆಸ್ಟಿಗೇಷನ್ಸು ಜೊತೆಗೆ ದಿನನಿತ್ಯ ಅದಕ್ಕೆ ಅವಶ್ಯಕತೆ ಇರ್ತಕ್ಕಂಥ NRC ಫುಡ್ಡನ್ನು ಕೊಟ್ಟಿವಿ. F75 ಇರ್ಬೋದು, F100 ಜೊತೆಗೆ ಇವಾಗ ನಾರ್ಮಲ್ ಫುಡ್ಡನ್ನು ಕೊಡ್ತಾ ಇದ್ದೀವಿ. ಸೊ ಈ ಥರ ಕ್ರಮೇಣವಾಗಿ ಹಂತವಾಗಿ ಮಗುಗೆ ಪೌಷ್ಟಿಕ ಆಹಾರವನ್ನು ನೀಡಿ ಪೌಷ್ಟಿಕತೆಯನ್ನು ಒಂದು ಕಡೆ ಇಂಪ್ರೂವ್ ಮಾಡಿದ್ದೀವಿ. ಈಗ ಡಿಸ್ಚಾರ್ಜ್ ಆಗುವಾಗ ಮಗು 8.64 kgs ಇದೆ. ಬಂದಾಗ ಅದು 7.4 ಇತ್ತು. ಅದ್ರ ಜೊತೆಗೆ ಮಗುಗೆ ಸ್ವಲ್ಪ ಅನಿಮಿಯಾ ಇತ್ತು, ತೊಂದರೆನೂ ಜಾಸ್ತಿ. ಮಹಾರಾಷ್ಟ್ರದಿಂದ ಆಗಮಿಸಿದಂತ 256 ಜನ ಕಾರ್ಮಿಕರಲ್ಲಿ ಬರೋಬ್ಬರಿ 117 ಜನಕ್ಕೆ ಕೊರೋನಾ ಸೋಂಕು ತಗುಲಿದ್ದು, ಅದರಲ್ಲಿ 35 ಜನ 15 ವರ್ಷದ ಮಕ್ಕಳಿದ್ರು. ಅದರಲ್ಲಿ 11 ತಿಂಗಳ ಮಗುವಿಗೆ ಸೋಂಕು ವಕ್ಕರಿಸಿದ್ದಕ್ಕೆ ಸ್ವತಃ ತಂದೆ ತಾಯಿ ತಮ್ಮ ಮಗಳ ಕರುಣಾಜನಕ ಸ್ಥಿತಿ ಕಂಡು ಕಣ್ಣೀರು ಸುರಿಸಿದ್ರು. ಆದ್ರೆ ಈಗ ಮಗು ಮತ್ತು ತಾಯಿ ಗುಣಮುಖರಾದ ಕಾರಣ ಸ್ವತಃ ಚಿಕ್ಕಬಳ್ಳಾಪುರ ಜಿಲ್ಲಾಧಿಕಾರಿ ಲತಾ ವೈದ್ಯರ ಕ್ರಮಕ್ಕೆ ಅಭಿನಂದನೆ ಸಲ್ಲಿಸಿದ್ರು. ಸಿವಿಯರ್ಲಿ ಅಫೆಕ್ಟೆಡ್ ಚೈಲ್ಡ್ ಅಂತ ಹೇಳ್ತೀವಿ, ಆ ಥರ
ತುಂಬಾ ವೆಯ್ಟ್ ಕಡಿಮೆ ಇತ್ತು ಆ ಮಗುದು, ಸುಮಾರು ಅದು 7 kg ಅಷ್ಟೇ ಇತ್ತು ಮತ್ತು ಭಾಳನೇ ವೀಕ್ ಆಗಿತ್ತು. ಸೊ ಅದಕ್ಕೆ ನಮ್ಮ ಏನು NRC ಅಂತ ಇದೆ, ನಮ್ಮ ಅಲ್ಲಿ ಏನು ಕೆಲಸ ಮಾಡ್ತಾರೆ ಡಾಕ್ಟರ್ ಪ್ರಕಾಶ್ ಅಂತ ಇದ್ದಾರೆ ಪೀಡಿಯಾಟ್ರಿಷಿಯನ್ನು, ಅವರು ಭಾಳನೇ ತುಂಬ ಮಗುಗೆ ಇಂಪಾರ್ಟೆನ್ಸ್ ಕೊಟ್ಟು ಅದನ್ನು ಅದು ಇವಾಗ ಆಲ್ಮೋಸ್ಟ್ 1.5 kg ಇನ್ನು 15 ದಿನದಲ್ಲಿ ಗೇನ್ ಆಗಿದೆ, ಭಾಳ ಚೆನ್ನಾಗಾಗಿದೆ. ಈಗ ಅದಕ್ಕೆ ನೆಗೆಟಿವ್ ಕೂಡ ಬಂದಿದೆ, ಅದು ಡಿಸ್ಚಾರ್ಜ್ ಆಗ್ತಿದೆ. ಡಿಸ್ಚಾರ್ಜ್ ಆದರೂ ಕೂಡ ನಾವು ಅದನ್ನು ಮಗುನ ಏನು ನಮ್ಮ ಕ್ವಾರಂಟೈನ್ ಸೆಂಟರ್ನಲ್ಲಿ ಇಟ್ಬಿಟ್ಟು ಅದನ್ನು ಇನ್ನೂ ಒಂದು 15 ದಿನ ವಿಲ್ ಸಿ ಟು ದ್ಯಾಟ್ ಇನ್ನೊಂದಷ್ಟು ವೆಯ್ಟ್ ಗೇನ್ ಅವ್ನಿಗೆ ಮಾಡಿಕೊಂಡು, ಸೊ 1 ಇಯರ್ಗೆ ಅದು ಸುಮಾರು 8.25 kg, ಆಲ್ಮೋಸ್ಟ್ 9 kg ಆಗಿದೆ. 7.5 kgಯಿಂದ ಬಂದದ್ದು ಆಲ್ಮೋಸ್ಟ್ 9 kg ಆಗಿದೆ. ಸೊ ದಟ್ ಈಸ್ ಅ ವೆರಿ ಗುಡ್ ಡೆವಲಪ್ಮೆಂಟು. ನಮ್ಮ ಡಾಕ್ಟರ್ಸ್ಗೆ ಏನು ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ನಲ್ಲಿ ಪೀಡಿಯಾಟ್ರಿಷಿಯನ್ ಇದ್ದಾರೆ, ಸ್ಪೆಷಲಿ ನಮ್ಮ ಡಾಕ್ಟರ್ ಪ್ರಕಾಶ್ ಅಂತ, ಅವ್ರಿಗೆ ನಾನು ನಿಜವಾಗ್ಲೂ ಐ ಕಂಗ್ರ್ಯಾಚುಲೇಟ್ ಹಿಮ್. ವೈದ್ಯರ ನಿರಂತರ ಆರೈಕೆ ಚಿಕಿತ್ಸೆಯಿಂದ 11 ತಿಂಗಳ ಮಗು ಕೊರೋನಾದಿಂದ ಗುಣಮುಖವಾಗಿದೆ. ಮಗುವಿನ ಆರೋಗ್ಯ ಸಹ ಸಹಜ ಸ್ಥಿತಿಗೆ ಮರಳಿದ್ದು ವೈದ್ಯರು, ಜಿಲ್ಲಾಡಳಿತ ಎಲ್ಲರೂ ಕೂಡ ಸಂತೋಷಗೊಂಡಿದ್ದಾರೆ. ಮಗುವನ್ನ ರಕ್ಷಿಸಲು ಶ್ರಮಿಸಿದಂತ ವೈದ್ಯರಿಗೂ ಆರೋಗ್ಯ ಇಲಾಖೆ ಸಿಬ್ಬಂದಿಗಳಿಗೂ ಒಂದು ಸಲಾಂ ಹೇಳಲೇಬೇಕು. ಭೀಮಪ್ಪ ಪಾಟೀಲ್, TV9 ಚಿಕ್ಕಬಳ್ಳಾಪುರ. ವಲಸೆ ಕಾರ್ಮಿಕರಿಂದ ತತ್ತರಿಸಿ ಹೋಗಿದ್ದ ಧಾರವಾಡ ಜಿಲ್ಲೆ ಸ್ವಲ್ಪ ನಿರಾಳವಾಗಿತ್ತು. ಆದರೆ ಕಳೆದೊಂದು ವಾರದಿಂದ ಪ್ರತಿದಿನಾನೂ ಜಿಲ್ಲೆಯಲ್ಲಿ ಕೊರೋನಾ ಕೇಸ್ಗಳು ಪತ್ತೆಯಾಗ್ತಾ ಇವೆ. ಆದರೆ ಪತ್ತೆಯಾದ ಸೋಂಕಿತರ ಟ್ರಾವೆಲ್ ಹಿಸ್ಟ್ರಿ ಇಲ್ಲದೆ ಇರೋದು ಈಗ ದೊಡ್ಡ ತಲೆನೋವನ್ನೇ ತಂದಿಟ್ಟಿದೆ. ಧಾರವಾಡ ಜಿಲ್ಲೆಯಲ್ಲಿ ಕೊರೋನಾ ಪಾಸಿಟಿವ್ ಸಂಖ್ಯೆ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾನೆ ಇದೆ. ಹೀಗಾಗಿ ಸದ್ಯ ಬರೋಬ್ಬರಿ 70ರ ಗಡಿಗೆ ಬಂದು ನಿಂತಿದೆ. ಅದರಲ್ಲಿ ಸದ್ಯ 45 ಜನ ಗುಣಮುಖರಾಗಿ ಡಿಸ್ಚಾರ್ಜ್ ಆಗಿದ್ದಾರೆ. ಸದ್ಯ 25 ಜನರನ್ನ ಹುಬ್ಬಳ್ಳಿಯ ಕೋವಿಡ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗ್ತಾ ಇದೆ. ಆದರೆ ಕಳೆದೊಂದು ವಾರದಲ್ಲಿ ಪತ್ತೆಯಾದ ಸೋಂಕಿತರ ಟ್ರಾವೆಲ್ ಹಿಸ್ಟ್ರಿಯೇ ಇಲ್ಲದೆ ಇರೋದು ಈಗ ಜಿಲ್ಲಾಡಳಿತ ಕಂಗಾಲಾಗಿದೆ. ಜಿಲ್ಲೆಯಲ್ಲಿ ಕಳೆದ 4 ದಿನಗಳ ಅಂತರದಲ್ಲಿ ಪತ್ತೆಯಾದಂತಹ 3 ಕೇಸ್ಗಳು ಜಿಲ್ಲಾಡಳಿತದ ಆತಂಕಕ್ಕೆ ಕಾರಣ ಆಗಿದೆ. ನಿನ್ನೆ ಪತ್ತೆಯಾದ ಪೇಷಂಟ್ ನಂಬರ್ 5971 ಹಾಗೆ ಜೂನ್ 7ರಂದು ಪತ್ತೆಯಾದ ಕಲಘಟಕಿ ತಾಲೂಕಿನ P 5828 ಹಾಗೆ ಬಿ ಗುಡಿಯಾಳ ಗ್ರಾಮದ P 3397 ಕೇಸ್ಗಳು ಸದ್ಯ ಜಿಲ್ಲಾಡಳಿತದ ತಲೆನೋವಿಗೆ ಕಾರಣ ಆಗಿದೆ. ಯಾಕಂದ್ರೆ ಈ 3 ರೋಗಿಗಳಿಗೆ ಯಾವುದೇ ಟ್ರಾವೆಲ್ ಹಿಸ್ಟ್ರಿಯೇ ಇಲ್ಲ. ಜೊತೆಗೆ ಒಂದೇ ವಾರದ ಅಂತರದಲ್ಲಿ ಈ 3 ಕೇಸ್ಗಳು ಪತ್ತೆಯಾಗಿದ್ದು ಮತ್ತೊಂದು ಭೀತಿಯನ್ನ ಹುಟ್ಟಿಸಿದೆ. ಮೇ ಕೊನೆ ವಾರದಲ್ಲಿ ಪತ್ತೆಯಾದಂತಹ ಪೇಷಂಟ್ ನಂಬರ್ 3397 ಓರ್ವ ರೈತನಾಗಿದ್ದು ತನ್ನ ಜಮೀನಿನಲ್ಲಿ ತರಕಾರಿ ಬೆಳೆದುಕೊಂಡು ಮಾರಾಟ ಮಾಡ್ತಾ ಇದ್ರು. ಆತನಿಂದ ಸದ್ಯ ಕುಟುಂಬದ ಮತ್ತೋರ್ವರಿಗೆ ಸೋಂಕು ತಗುಲಿದೆ. ನಿನ್ನೆ ಹಾಗೂ ಮೊನ್ನೆ 2 ದಿನ 2 ಪ್ರತ್ಯೇಕ ಕೇಸ್ಗಳು ಪತ್ತೆಯಾಗಿದೆ. ಹುಬ್ಬಳ್ಳಿಯ ನೇಕಾರ ನಗರದ 68 ವರ್ಷದ ಮಹಿಳೆಗೂ ಕೊರೋನಾ ಹೇಗೆ ತಗುಲಿತು ಅನ್ನೋ ಪ್ರಶ್ನೆ ಎದುರಾಗಿದೆ. ಟ್ರಾವೆಲ್ ಹಿಸ್ಟ್ರಿ ಇಲ್ಲದೆ ಇರೋರಿಗೆ ಸೋಂಕು ಜಾಸ್ತಿ ಒಕ್ಕರಿಸ್ತಾ ಇದೆ. ಹೀಗಾಗಿ ಜಿಲ್ಲಾಡಳಿತಕ್ಕೆ ಇದು ನುಂಗಲಾರದ ತುತ್ತಾಗಿ ಪರಿಣಮಿಸಿದೆ. ಬರೋಬ್ಬರಿ 7 ರೋಗಿಗಳಿಗೆ ಟ್ರಾವೆಲ್ ಹಿಸ್ಟ್ರಿನೇ ಇಲ್ಲದೆ ಇರೋದು ಈಗ ಧಾರವಾಡದ ಜನರ ನಿದ್ದೆಗೆಡಿಸಿದೆ. ಹೀಗಾಗಿ ಜಿಲ್ಲಾಡಳಿತ ಮತ್ತಷ್ಟು ಮುಂಜಾಗ್ರತಾ ಕ್ರಮವನ್ನ ತೆಗೆದುಕೊಳ್ತಾ ಇದೆ. ದತ್ತಾತ್ರೇಯ ಪಾಟೀಲ್, TV9 ಹುಬ್ಬಳ್ಳಿ. ಇದು ಇವತ್ತಿನ ಕೊರೋನಾ ಹಾಟ್ಸ್ಪಾಟ್ TV9 ಗ್ರೌಂಡ್ ರಿಪೋರ್ಟ್. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9.